ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಿಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಭಾಗವತದಲ್ಲೇ ಕೃಷ್ಣ ಕಡೇನಲ್ಲಿ ಉದ್ಧವನಿಗೊಂದು ವಿಚಾರ ಹೇಳ್ತಾನೆ. ಪಿಂಗಳ ಅಂತ ಒಬ್ಬ ವೇಶ್ಯೆ ಇರ್ತಾಳೆ. ವೇಶ್ಯೆ ಅವಳು ಯುವತಿಯಾಗಿದ್ದಾಗ ಇಡೀ ಊರಿನ ಜನ ಎಲ್ಲ ಸಾಲೆಗಟ್ಟೆ ಬಂದು ನಿಂತು ಅವಳನ್ನು ಹಾಡಿ ಹೊಗಳಿ ಹಾರೈಸಿ ಅವಳು ಸೊತ್ತು ಅವಳು ಉದ್ದಕ್ಕೂ ದುಡ್ಡು ಸುರಿತಾರೆ. ಸ್ವಲ್ಪ ವಯಸ್ಸಾಗುತ್ತೆ. ಸ್ವಲ್ಪ ವಯಸ್ಸಾದ ಮೇಲೆ ಮೈತುಂಬ ಅಲಂಕಾರ ಆಭರಣ ಹೇರಿಕೊಂಡು ಮನೆ ಮುಂದೆ ಬಂದು ನಿಂತ್ಕೊತಾಳೆ. ಯಾರೂ ಬರಲ್ಲ. ಇನ್ನೊಂದು ಚೂರು ವಯಸ್ಸಾಗುತ್ತೆ. ಬೀದಿ ಎಡ್ಜಿಗೆ ನಿಂತ್ಕೊತಾಳೆ, ಎಲ್ಲ ಬಂಗಾರದ ಆಭರಣ ಹಾಕ್ಕೊಂಡು. ಯಾರೂ ಬರಲ್ಲ. ಕಡೆಗೆ ಇಡೀ ರಾತ್ರಿ ಊರನ್ನೆಲ್ಲ ತಿರುಗ್ತಾಳೆ. ಇವಳಿಗಾಗಿ ಗಂಟುಗಟ್ಟಲೆ ದಿನಗಟ್ಟಲೆ ತಿಂಗಳಿಗಾಗಿ ಕಾದುಕೊಂಡು ಸಾಲು ನಿಂತಿದ್ದಂತೆ ಜನ ಎದುರಿಗೆ ಹೋಗ್ತಿರ್ತಾರೆ. ಮೂಸು ನೋಡೋದಿಲ್ಲ ಇವಳನ್ನ. ಇಡೀ ತಿರುಗಿ ಬೆಳಗಿನ ಜಾಮದವರೆಗೂ ಊರೆಲ್ಲ ತಿರುಗ್ತಾಳೆ. ಒಬ್ಬನೂ ಸಿಗೋದಿಲ್ಲ, ಒಬ್ಬನೂ ಬರಲ್ಲ. ಆಯಾಸದಿಂದ ಬಂದು ಮನೆ ಬೀಗ ತೆಗೆದು ಬಾಗಿಲು ತೆಗೆದು ಒಳಗೆ ಬಂದು ಅಲ್ಲಿ ಅಂಗಳದ ಒಳಗಡೆ ಬರ್ತಾಳೆ. ವರಾಂಡ ಒಳಗೆ ಬಂದ ತಕ್ಷಣ ಆಯಾಸಕ್ಕೆ ಕುಸಿದು ಬೀಳ್ತಾಳೆ. ಪ್ರಜ್ಞೆ ತಪ್ಪು ಹೋಗುತ್ತೆ. ರಾತ್ರಿ ಎಲ್ಲ ಹಾಗೆ ಬಿದ್ದಿರ್ತಾಳೆ. ಬೆಳಗ್ಗೆ ಕಿಟಕಿಯಿಂದ ಸ್ವಲ್ಪ ಬೆಳಕಾಗುತ್ತೆ, ಗಾಳಿ ಬರುತ್ತೆ, ಬೆಳಗಿನ ಗಾಳಿ. ಆ ಬೆಳಗಿನ ಗಾಳಿ ಮತ್ತು ಬೆಳಕು, ಸೂರ್ಯನ ಬೆಳಕು ಬಂದ ತಕ್ಷಣ ಸ್ವಲ್ಪ ಎಚ್ಚರ ಹೋಗುತ್ತೆ, ಕಣ್ಣು ಬಿಡ್ತಾಳೆ. ಎದ್ದ ತಕ್ಷಣ ನೋಡಿದರೆ ಕೃಷ್ಣನ ಫೋಟೋ ಇರುತ್ತೆ. ಫೋಟೋ ಕೆಳಗಡೆ ಬಿದ್ದೋಗ್ಬಿಟ್ಟಿರ್ತಾಳೆ. ರಾತ್ರಿ ಬಂದಾಗ ನೋಡ್ಕೊಂಡಿರಲ್ಲ, ಫೋಟೋ ಕೆಳಗೆ ಬಿದ್ದಿದ್ದಾಳೆ. ಫೋಟೋ ನೋಡ್ತಾಳೆ. ಆವಾಗ ಅಂದ್ಕೊಳ್ತಾಳೆ, ಜೀವನ ಪೂರ್ತಿ ಇಂಥ ಕೃತಜ್ಞರಿಗೆ, ಭ್ರಷ್ಟರಿಗೆ, ದುಷ್ಟರಿಗೆ ನನ್ನ ಮನಸ್ಸು, ಹೃದಯ, ಚಿತ್ತ, ಬುದ್ಧಿ, ದೇಹ, ಸೌಂದರ್ಯ ಸಮಸ್ತವನ್ನು ಕೊಟ್ಟು ನನ್ನ ಜೀವನ ಹಾಳು ಮಾಡ್ಕೊಂಬೋದಕ್ಕಿಂತ ಅದೇ ನನ್ನ ಸೌಂದರ್ಯ, ನನ್ನ ಯೌವನ, ನನ್ನ ಕಾಲ ಸಮಸ್ತವನ್ನು ನಿನ್ನ ಪಾದಕ್ಕೆ ಹಾಕಿದ್ದಿದ್ರೆ ಇಷ್ಟೊತ್ತಿಗೆ ದರ್ಶನ ಕೊಡ್ತಾ ಇದ್ದಲ್ಲೋ ಸ್ವಾಮಿ, ಇಷ್ಟೊತ್ತಿಗೆ ಮುಕ್ತಿ ಕೊಡ್ತಾ ಇದ್ದಲ್ಲೋ ಸ್ವಾಮಿ, ಎಂಥ ಅನ್ಯಾಯ ಮಾಡಿಕೊಂಡೆ, ಪ್ರಪಂಚದ ಕಡೆ ಕಣ್ಣು ಹಾಕಿ ಮುಖ ಹಾಕಿ ಅಂತ ಹೇಳಿ ತಕ್ಷಣ ಮನೆ ಬಾಗಿಲು ಹಾಕ್ತಾಳೆ. ಕೃಷ್ಣನ ಚಿತ್ರ ಇಟ್ಕೊಳ್ತಾಳೆ. ಅವನ ಕಾಲ ಮೇಲೆ ಬೀಳ್ತಾಳೆ. ಜೀವಿತದ ಕಡೆ ಗಳಿಗೆವರೆಗೂ ಕೃಷ್ಣ 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 ಅಂತಂದು ಕಡೆ ಕೃಷ್ಣ ದರ್ಶನ, ಕೃಷ್ಣ ಸಾಕ್ಷಾತ್ಕಾರ ಆಗಿ ಕೃಷ್ಣ ಅವಳನ್ನು ಮಹಾಭಕ್ತೆ ಮಾಡಿಕೊಂಡೆ ಅಂತ ಉದ್ಧವನಿಗೆ ಹೇಳತಕ್ಕಂಥ ಸ್ಥಿತಿಗೆ ಹೋಗ್ತಾ ಇದ್ದಾಳೆ ಅವಳು. ಈಗ ತಾಯಿ ಕೇಳ್ತಾಳೆ, ಒಳ್ಳೆಯವ್ರನ್ನ ಇಟ್ಕೋ, ಸಜ್ಜನರನ್ನ ಇಟ್ಕೋ, ಮಹಾನುಭಾವ್ರನ್ನ ಇಟ್ಕೋ ತಲೆನಲ್ಲಿ ಅಂತೀಯಲ್ಲ. How can I identify who is good, who is divine, who is noble, who is great? ಯಾರು ಒಳ್ಳೆಯವರು ಅಂತ ಹೆಂಗೋ ನಾನು ತಿಳ್ಕೊಂಬೋದು ಅಂತ ಕೇಳ್ತಾಳೆ. ಅವಾಗ ಅವನು ಹೇಳ್ತಾನೆ, ಸಜ್ಜನರು ಅಂದ್ರೆ ಯಾರೋ, ಸಾತ್ವಿಕರು ಅಂದ್ರೆ ಯಾರೋ ಅಂತ ಕೇಳ್ತಾಳೆ. ತಿತಿಕ್ಷವ ಕಾರುಣಿಕ ಸುಹೃದ ಸರ್ವದೇಹಿನಾಂ ಅಜಾತಶತ್ರವ ಶಾಂತ ಸಾಧವ ಸಾಧುಭೂಷಣ. ಇಂಥವರು ನಮ್ಮ ಮನಸ್ಸುಗಳಲ್ಲಿರ್ಬೇಕು ತಾಯಿ ಅಂತ ಹೇಳ್ತಾನೆ. ಅಂದರೆ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ ಅಂತ ಸದಾಕಾಲ ಅವನೇ ಸಖ, ಅವನಿಂದ ಸುಖ ಅಂತ ನಂಬ್ಕೊಂಡಿರತಕ್ಕಂಥವ್ರು ನಿಮ್ಮ ತಲೆ ಒಳಗಿರಬೇಕು. ಎರಡನೇದು ಕಾರುಣಿಕಾಹ, ಯಾರ ಹೃದಯದಲ್ಲಿ ಕರುಣೆ, ದಯೆ, ಮಮತೆ, ಪ್ರೀತಿ, ಅಭಿಮಾನ, ವಿಶ್ವಾಸ, ವಾತ್ಸಲ್ಯ, ಕೇರ್, ಕನ್ಸರ್ನ್, ಕೈಂಡ್ನೆಸ್, ಕನ್ಸಿಡರೇಷನ್ ಇದೆಲ್ಲ ಇರುತ್ತೆ, ಅಂಥವರು ನಿನ್ನ ಮನಸ್ಸಿನಲ್ಲಿರಬೇಕು. ಸುಹೃದ, ಒಳ್ಳೆ ಹೃದಯ, ಒಳ್ಳೆ ಭಾವನೆ, ಸದ್ಭಾವನೆ, ಮಿಡಿಯತಕ್ಕಂಥ ಹೃದಯ, ತುಡಿಯತಕ್ಕಂಥ ಜೀವ ಯಾರಿಗಿದೆಯೋ ಅಂಥವ್ರು ನಿನ್ನ ಮನಸ್ಸಿನಲ್ಲಿರಬೇಕು. ಸುಹೃದ ಸರ್ವದೇಹಿನಾಂ ಅಂದರೆ ಎಲ್ಲರಿಗೂ ಉಪಕಾರ ಮಾಡತಕ್ಕಂಥ ಇಂಥವರು ಅಂಥವರು, ದೊಡ್ಡವರು ಚಿಕ್ಕವರು, ಶ್ರೀಮಂತರು ಬಡವರು ಅಂತಿಲ್ಲ, ಸರ್ವಭೂತಗಳಿಗೂ ಸಹ ಉಪಕಾರ ಮಾಡತಕ್ಕಂಥ ಒಳ್ಳೆಯ ಮನಸ್ಸಿರತಕ್ಕಂಥವರು, ಉದಾರ ಭಾವನೆ ಇರತಕ್ಕಂಥವರು. ಅಜಾತಶತ್ರವ, ಯಾರ ಮೇಲೂ ದ್ವೇಷ ಮಾಡದೇ ಇರತಕ್ಕಂಥವ್ರು, ಆವೇಶ ಮಾಡದೇ ಇರತಕ್ಕಂಥವ್ರು, ಆಕ್ರೋಶ ಮಾಡದೇ ಇರತಕ್ಕಂಥವ್ರು. ಯಾರನ್ನು ಕಂಡರೂ ಕೂಡ ಅವರೆಲ್ಲ ಪ್ರೀತಿ ಮಾಡ್ತಾರೆ ಅಷ್ಟೇ. ಅವರು ಕೆಟ್ಟದಿದ್ರೆ ನನಗೆ ನಾನೇನು ಮಾಡಲ ತಗೊಂಡು. ಯಾರ ಮೇಲೂ ದ್ವೇಷ ಇಲ್ಲ, ಅಸಹನೆ ಇಲ್ಲ, ಅಸೂಯೆ ಇಲ್ಲ, ಬೇಸರ ಇಲ್ಲ, ಆವೇಶ ಇಲ್ಲ, ಆಕ್ರೋಶ ಇಲ್ಲ. ಇಂಥವರು ಅಜಾತಶತ್ರವ ಶಾಂತಃ. ಯಾರ ಜೊತೆ ಇರಬೇಕಂತೆ ನಾವು ಜೀವನದಲ್ಲಿ, ಪರ್ಟಿಕ್ಯುಲರ್ಲಿ ಆಫ್ಟರ್ 50, ಪರ್ಟಿಕ್ಯುಲರ್ಲಿ ಆಫ್ಟರ್ 60, ಪರ್ಟಿಕ್ಯುಲರ್ಲಿ ಆಫ್ಟರ್ 65 and 70, ಯು ಹ್ಯಾವ್ ಟು ಬಿ ವಿತ್
ದ ಪೀಪಲ್ ಹೂ ಆರ್ ಪಾಸಿಟಿವ್, ಪೀಪಲ್ ಹೂ ಆರ್ ಪೀಸ್ಫುಲ್, ಪೀಪಲ್ ಹೂ ಆರ್ ಹ್ಯಾಪಿ, ಪೀಪಲ್ ಹೂ ಆರ್ ಎನ್ಲೈಟನ್ಡ್, ಪೀಪಲ್ ಹೂ ಆಲ್ವೇಸ್ ಥಿಂಕ್ ಆಫ್ ಹೈಯರ್ ವ್ಯಾಲ್ಯೂಸ್. ಬಿ ವಿತ್ ಸಚ್ ಪೀಪಲ್. ಸಜ್ಜನಿಕೆ ಇರತಕ್ಕಂಥವ್ರು, ಸರಳತೆ ಇರತಕ್ಕಂಥವ್ರು, ಸಹಜ ಇರತಕ್ಕಂಥವ್ರು, ಸೌಜನ್ಯ ಇರತಕ್ಕಂಥವ್ರು, ಸಹಿಷ್ಣುತೆ ಇರತಕ್ಕಂಥವ್ರು, ಸಂಸ್ಕೃತಿ ಇರತಕ್ಕಂಥವ್ರು, ಸಂಸ್ಕಾರ ಇರತಕ್ಕಂಥವ್ರು, ಇಂಥವರನ್ನು ಸಾತ್ವಿಕರು, ಸಾಧಕರು, ಸಜ್ಜನರು, ಸಹೃದಯಿಗಳು ಅಂತ ಕರೀಬೇಕಮ್ಮ. ಅಂಥವ್ರ ಹತ್ರ ಇರಬೇಕು ನಾವು. ಅಸಹನೆ, ದ್ವೇಷ, ಅಸೂಯೆ, ದುರ್ಭಾವನೆ, ದುಷ್ಟತನ ಇರತಕ್ಕಂಥವರು ನಮ್ಮ ಮನಸ್ಸಿನಲ್ಲಿ ಎಂದೆಂದೂ ಬರ್ಕೂಡ್ದು. ಅಂಥವ್ರ ದರ್ಶನ ಆದಷ್ಟು ಕಡಿಮೆ ಮಾಡ್ಕೋಬೇಕು. ಎಲ್ಲಕ್ಕಿಂತ ಆವಾಗ ತಾಯಿ ಹೇಳ್ತಾಳೆ, ನೀನು ಮುಕ್ತಿ ಕೂಡ ಬದುಕಿದ್ದಾಗಲೇ ಪಡಿಬೋದು ಅಂತೀಯಲ್ಲೋ, ಅಂಥ ಒಂದು ಅವಕಾಶ ನಮಗೆ ಏನೂ ಗೊತ್ತಿಲ್ವಲ್ಲೋ. ವೇದ, ಉಪನಿಷತ್ತು, ಪುರಾಣ, ಪಾಠ, ಪ್ರವಚನ, ಉಪನ್ಯಾಸ, ಸಿದ್ಧಾಂತ ಏನೂ ಗೊತ್ತಿಲ್ಲ ನನಗೆ, ಯಾರ ಪರಿಚಯವೂ ಇಲ್ಲ. ಜೀವಂತವಾಗಿರುವಾಗಲೇ ಮುಕ್ತಿ ಅನುಭವ ಪಡಿಬೋದು ಅಂದ್ಬಿಟ್ಟಲ್ಲ, ಅದು ಹೇಗೋ ಅಂತಂತೇಳಿ ಅವಾಗ ಹೇಳ್ತಾನೆ, ಜೀವನದಲ್ಲಿ ಕೆಲವರು ಮಂಗಳಾತ್ಮರು ಅಂತ ಇರ್ತಾರೆ. ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖ ಇತ್ತು ಕಾಯೋ ಕರುಣಾಸಾಗರ. ಈ ಮಂಗಳಾತ್ಮರ ದರ್ಶನ ಮಾಡ್ಕೋಬೇಕು, ಮಂಗಳಾತ್ಮರ ಸಂಸರ್ಗದಲ್ಲಿರಬೇಕು, ಮಂಗಳಾತ್ಮರ ಜೊತೆಗೆ ಇರೋದಕ್ಕೆ ಮನಸ್ಸು ಹಾತೊರಿತಾ ಇರಬೇಕು, ತಹತಾ ಇರಬೇಕು. ಯಾರು ಮಂಗಳಾತ್ಮರು ಅಂತ ಮತ್ತೆ ಕೇಳ್ತಾಳೆ. ಆಗ ಅವನು ಹೇಳ್ತಾನೆ, ಸದಾ ಮನಸ್ಸಿನಲ್ಲಿ, ಹೃದಯದಲ್ಲಿ, ಚಿತ್ತದಲ್ಲಿ, ಚೈತನ್ಯದಲ್ಲಿ, ನರಗಳಲ್ಲಿ, ನಾಡಿಗಳಲ್ಲಿ, ಧಮನಿಗಳಲ್ಲಿ ಪರಮಾತ್ಮನ ಸ್ಮರಣೆಯಲ್ಲಿ ಮುಳುಗೋಗಿರತಕ್ಕಂಥವ್ರನ್ನ ಮಂಗಳಾತ್ಮರು ಅಂತ ಕರಿಬೇಕು. ಮನಸ್ಸಿನ ತುಂಬ ಪರಮಾತ್ಮ, ಬುದ್ಧಿ ತುಂಬ ಪರಮಾತ್ಮ, ಚಿತ್ತ ತುಂಬ ಪರಮಾತ್ಮ, ಸ್ಮರಣೆ ತುಂಬ ಪರಮಾತ್ಮ, ಚೈತನ್ಯ ತುಂಬ ಪರಮಾತ್ಮ, ಹೃದಯದಲ್ಲಿ ಪರಮಾತ್ಮ, ನರನಾಡಿಗಳಲ್ಲಿ ಪರಮಾತ್ಮ, ಧಮನಿಗಳಲ್ಲಿ ಪರಮಾತ್ಮ, ರಕ್ತದಲ್ಲಿ ಪರಮಾತ್ಮ, ದೇಹದಲ್ಲಿ ಪರಮಾತ್ಮ, ಉಸಿರು ಬಿಟ್ಟರೆ ಪರಮಾತ್ಮ, ಹೆಸರಿಗೆ ಪರಮಾತ್ಮ, ಕಣ್ಣು ಬಿಟ್ಟರೆ ಪರಮಾತ್ಮ, ಕಣ್ಣು ಮುಚ್ಚಿದರೆ ಪರಮಾತ್ಮ. ಹೀಗೆ ಸದಾ ಪರಮಾತ್ಮನ ಸ್ಮರಣೆಯಲ್ಲಿ ಮಿಂದು ಮುಳುಗು ಹೋಗಿದಾರಲ್ಲ ಮಂಗಳಾತ್ಮರು ಅಂತ. ಅಂಥವರ ಸಂಸರ್ಗಕ್ಕೆ ಬಂದಿ ಅಂದರೆ ಜೀವಂತ ಇರುವಾಗಲೇ ಮುಕ್ತಿ ಅನುಭವ ಆಗುತ್ತೆ ನಿನಗೆ. ನಾನು ಯಾಕೆ ಎಲ್ಲ ಕಡೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಅಂತ ಹೇಳ್ತಿರ್ತೀನಿ ಅಂದರೆ, ನಿಮಗೆ ಗೊತ್ತಿಲ್ದಾಗೂ 1,000 ಪರಮಾತ್ಮನ ನಾಮದ ಸ್ಮರಣೆ ನಿಮ್ಮ ನಾಲಿಗೆ ಮೇಲಿಂದ 1 ಸಲ ವಿಷ್ಣು ಸಹಸ್ರನಾಮ ಹೇಳಿದ್ರೆ ಬಂದುಬಿಡುತ್ತೆ. 1 ಸಲ ನೀವು ಭಕ್ತಿಯಿಂದ, ಶ್ರದ್ಧೆಯಿಂದ ವಿಷ್ಣು ಸಹಸ್ರನಾಮ 1 ಸಲ ಹೇಳಿದರೆ 1,000 ಪರಮಾತ್ಮನ ನಾಮ ನಿಮ್ಮ ನಾಲಿಗೆಯಿಂದ ಬರುತ್ತೆ. ಆ ನಾಲಿಗೆಯಿಂದ ಬರೋದಲ್ಲ, ನಿಮ್ಮ ದೇಹದ ನಾನಾ ಭಾಗಗಳಿಂದ, ಸಂದುಗೊಂದುಗಳಿಂದ ಶಬ್ದಗಳು, ಕಂಪನಗಳು, ತರಂಗಗಳು ಪ್ರವಾಹ ಥರ ಹರಿದು, ಪರಮಾತ್ಮನ ನಾಮಸ್ಮರಣೆಯ ತರಂಗಗಳು ಹರಿದು ಇಡೀ ದೇಹ ಶುದ್ಧ ಆಗುತ್ತದು. ಅದಕ್ಕಿಂತ ಹೆಚ್ಚು ಅಂತಂತಂದರೆ ಜನ್ಮಾಂತರಗಳಲ್ಲಿ ಮಾಡಿರತಕ್ಕಂಥ ಪಾಪದ ಪರ್ವತ, ನಾವು ಪಾಪದ ಪರ್ವತ ಹೊತ್ಕೊಂಡು ಕೂತಿದ್ದೀವಿ ನಾವು. ಅದಕ್ಕೆ ಈ ಪಾಟಿ ವೆಯ್ಟ್ಗಳೆಲ್ಲರೂ ಆ ಜನ್ಮಾಂತರಗಳಲ್ಲಿ ಮಾಡಿರತಕ್ಕಂಥ ಪಾಪದ ಪರ್ವತ ಸುಟ್ಟು ಭಸ್ಮ ಆಗುತ್ತೆ ವಿಷ್ಣು ಸಹಸ್ರನಾಮ ಹೇಳ್ಕೊಂಡ್ರೆ ಅಂತ ಭೀಷ್ಮಾಚಾರ್ಯರ ಮಾತದು. ಅದನ್ನೇ ಇಲ್ಲಿ ಕಪಿಲ ನಾಮಕ ಪರಮಾತ್ಮ ತನ್ನ ತಾಯಿಗೆ ಹೇಳ್ತಾ ಇದ್ದಾನೆ. ಯಾರು ಪರಮಾತ್ಮನ ನಾಮಸ್ಮರಣೆಯಲ್ಲಿ ಮುಳುಗೋಗಿರ್ತಾರೋ ಅಂಥವರು ಮಂಗಳಾತ್ಮರು. ತಾಯಿ, ನಿನ್ನ ಜೀವನದಲ್ಲಿ ಅಂಥವರ ಸಂಸರ್ಗಕ್ಕೆ ಬಾ. ಪರ್ಟಿಕ್ಯುಲರ್ಲಿ ಅಟ್ ದಟ್ ಏಜ್, ಅವಳು ಕೇಳ್ತಾ ಇರತಕ್ಕಂಥ ಏಜ್ ಇದೆಯಲ್ಲ 60s, ಇಟ್ ಈಸ್ ಇನ್ ದಟ್ ಏಜ್, 50, 60, 70, ಯಾರು ಈ ಏಜ್ ಗ್ರೂಪಲ್ಲಿ ಬಂದಿರ್ತೀರ, ದೇವರ ಸ್ಮರಣೆ ಯಾರು ಮಾಡ್ತಾರೆ ಅಂಥವರ ಸಂಘ ಸುಖವನ್ನು ಆಯ್ಕೆ ಮಾಡ್ಕೊಳ್ಳಿ. ಇನ್ನು ಅಲ್ಲ ಕಣ, ನಾವು ಹೇಗಿರ್ತೀವಿ, ಹೇಗೆ ಆಗ್ತೀವಿ, ನಾವು ಎಲ್ಲಿದ್ವಿ, ಹೀಗೇಗಾದ್ವಿ ಅಂತ ಕೇಳ್ತಾಳೆ. ಇವಲ್ಯೂಷನ್ ಆಫ್ ಹ್ಯೂಮನ್ ಲೈಫ್ ಹೇಗೆ ಅಂತನ್ನೋದನ್ನು, ಹೇಗಿದ್ವಿ, ಎಲ್ಲಿದ್ವಿ, ಹೇಗಾದ್ವಿ ಅಂತ ಕೇಳ್ತಾಳೆ. ಹೇಳ್ತಾನೆ, ಹೇಗಿದ್ವಿ ಅಂತಂದರೆ ಒಂದು ಪುರುಷ ಅಂತ ಇರ್ತಾನೆ, ಸ್ತ್ರೀ ಅಂತ ಇರ್ತಾಳೆ. ಆ ಸ್ತ್ರೀ ಮತ್ತು ಪುರುಷ ಇಬ್ಬರು ಸಮಗಮ ಆದಾಗ ಒಂದು ಜೀವ ಅಂತ ಇರುತ್ತಲ್ಲ, ಅದು ಪುರುಷನಲ್ಲಿ ವೀರ್ಯವಾಗಿ ಸ್ತ್ರೀಯ ಗರ್ಭಕೋಶವನ್ನು ಪ್ರವೇಶ ಮಾಡುತ್ತೆ. ಪ್ರವೇಶ ಆದ ತಕ್ಷಣ ಅವತ್ತು ಒಂದು ರಾತ್ರಿ ಅದು ದ್ರವರೂಪದಲ್ಲಿ ಆ ಸ್ತ್ರೀಯ ಗರ್ಭದಲ್ಲಿ ಇರುತ್ತೆ. 5 ದಿನಗಳ ಕಾಲ ಆಗಿದ್ದು 5ನೇ ದಿನ ಆ ಸಣ್ಣ ದ್ರವ ತಂತು
ನೀರು ಗುಳ್ಳೆ ಥರ ಆಗುತ್ತೆ. 5ನೇ ದಿನ ಗುಂಡಕ್ಕೆ ನೀರು ಗುಳ್ಳೆ ಥರ ಆಗುತ್ತದು. 10 ದಿನಗಳಲ್ಲಿ ಅದು ಬೋರೆ ಹಣ್ಣಿನ ಆಕಾರಕ್ಕೆ ಬರುತ್ತೆ. ಅಲ್ಲಿಂದ ಸ್ವಲ್ಪ ದಿನಕ್ಕೆ ಒಂದು ಮೊಟ್ಟೆ ಥರ ಆಗುತ್ತೆ ಒಳಗಡೆ. ಅಲ್ಲಿಂದ 1 ತಿಂಗಳಿಗೆ ಅದು ಒಂದು ಮಾಂಸಪಿಂಡ ಆಗುತ್ತೆ. ಅಲ್ಲಿ 1 ತಿಂಗಳು ಆದ ನಂತರ 30 ದಿನ ಆದಮೇಲೆ ಅದಕ್ಕೆ ಸಣ್ಣ ತಲೆಯ ಒಂದು ಸ್ಪರ್ಶ ಆಗುತ್ತೆ. ತಲೆ ಅನ್ನತಕ್ಕಂಥದ್ದು ಮೂಡುತ್ತೆ. 2ನೇ ತಿಂಗಳಿನಲ್ಲಿ 2 ತಿಂಗಳಾದ ತಕ್ಷಣ ಕೈ ಮತ್ತು ಕಾಲುಗಳು ಮೂಡುತ್ತೆ. 3ನೇ ತಿಂಗಳಿಗೆ ಗರ್ಭದಲ್ಲಿರತಕ್ಕಂಥ ಮಗುವಿಗೆ 3ನೇ ತಿಂಗಳಿಗೆ ಉಗುರು, ಕೂದಲು, ಮೂಳೆ, ಚರ್ಮ ಹಾಗೂ ಅದು ಸ್ತ್ರೀನ ಮತ್ತು ಪುರುಷನ ಸ್ತ್ರೀ ಪುರುಷ ಚಿಹ್ನೆಗಳು ಅಲ್ಲಿ ಬರುತ್ತೆ. 4ನೇ ತಿಂಗಳಿನಲ್ಲಿ ರಕ್ತ, ಮಾಂಸ, ಸಪ್ತ ಧಾತುಗಳು ಅಂತ ಏನು ಕರೀತಾರೆ ಅದು ಬರುತ್ತೆ. 5ನೇ ತಿಂಗಳಿನಲ್ಲಿ ಒಳಗಿರತಕ್ಕಂಥ ಮಗುವಿಗೆ ಹೊರ ಪ್ರಪಂಚದಲ್ಲಿ ಇರತಕ್ಕಂತಹ ಅನೇಕ ನೀರಿನಿಂದ ಹಿಡಿದು, ಆಹಾರದಿಂದ ಹಿಡಿದು, ಹಣ್ಣಿಂದ ಹಿಡಿದು, ಧಾನ್ಯದಿಂದ ಹಿಡಿದು ಎಲ್ಲ ವಿಧವಾಗಿರತಕ್ಕಂಥದ್ದು ಬೇಕು ಬೇಕು ಅನ್ನತಕ್ಕಂಥ ಪ್ರಾರಂಭಿಕ ಬಯಕೆಯ ಲಕ್ಷಣಗಳು ಬಂದು ಹಸಿವು, ಬಾಯಾರಿಕೆ ಅನ್ನತಕ್ಕಂಥದ್ದು 5ನೇ ತಿಂಗಳಲ್ಲಿ ಗರ್ಭಸ್ಥ ಮಗುವಿಗೆ ಗೋಚರ ಆಗುತ್ತೆ. 6ನೇ ತಿಂಗಳಿನಲ್ಲಿ ಆ ಒಳಗಿರತಕ್ಕಂಥ ಗರ್ಭದ ಒಳಗಿರತಕ್ಕಂಥ ಮಗುವಿಗೆ ಮೂಮೆಂಟ್, ಚಾಲನಶಕ್ತಿ ಬರುತ್ತೆ. 6ನೇ ತಿಂಗಳಿನಿಂದ ತಾಯಿಯ ಗರ್ಭಕೋಶದಲ್ಲಿ ಬಿಗಿದುಕೊಂಡು ಬಿದ್ದಿರತಕ್ಕಂಥ ಆ ಶಿಶುರೂಪಿ ಅದರ ಸುತ್ತಲೂ ದ್ರವ ಇರುತ್ತೆ. ದ್ರವದಲ್ಲಿ ಸಣ್ಣ ಸಣ್ಣ ಕ್ರಿಮಿಗಳು, ಕೀಟಗಳು ಇರುತ್ತೆ. ಈ 6ನೇ ತಿಂಗಳಿನಿಂದ 9ನೇ ತಿಂಗಳಿನವರೆಗೂ ಆ ಮಗುವಿನ ಸುತ್ತಲೂ ಇರತಕ್ಕಂತಹ ನೀರಿನಲ್ಲಿ, ದ್ರವದಲ್ಲಿ ಇರುವ ಕ್ರಿಮಿಗಳು, ಕೀಟಗಳು ಕಚ್ಚಿ 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 ಬಾಧೆ, ವಿಚಿತ್ರ ಬಾಧೆ ಕೊಡುತ್ತೆ ಮಗುಗೆ. ಆ ನೋವು ತಡಿಲಾರದೆ ಆ ಮೃದುವಾಗಿರತಕ್ಕಂಥ, ಮಧುರವಾಗಿರತಕ್ಕಂಥ ಸಾಫ್ಟೆಸ್ಟ್ ಆಗಿರತಕ್ಕಂಥ ಪುಟ್ಟ ಮಗುವಿನ ಶರೀರ ಈ ಬಾಧೆಗಳ, ಕ್ರಿಮಿಕೀಟಗಳ ಕಚ್ಚಿಕೊಂಡಿರ್ತಕ್ಕಂಥ ಬಾಧೆ ತಡಿಲಾರದೆ ಮತ್ತೆ ಮತ್ತೆ ಮೇಲೆ ಕೆಳಗೆ ಏಳೋದು, ಬೀಳೋದು, ಮೇಲೇಳೋದು, ಕಡೆಗೆ ಮೂರ್ಛೆ ಹೋಗೋದು, ಇದೆಲ್ಲ ಅನುಭವಿಸುತ್ತೆ. 6 ತಿಂಗಳು ಆಗೋಗ್ಬಿಟ್ಟ ಮೇಲೆ 7ನೇ ತಿಂಗಳಿನಲ್ಲಿ ತಾಯಿಗೆ ಬಯಕೆಗಳು ಜಾಸ್ತಿಯಾಗಿ ತಾಯಿ ತಿನ್ನತಕ್ಕಂಥ ಉಪ್ಪು, ಹುಳಿ, ಖಾರ ಇವೆಲ್ಲ ಅತ್ಯಂತ ಮೃದುವಾಗಿರತಕ್ಕಂಥ ಈ ದೇಹಕ್ಕೆ ಸ್ಪರ್ಶ ಆಗಿ ಅದು ವಿಚಿತ್ರವಾಗಿರತಕ್ಕಂಥ ನೋವಾಗುತ್ತಾ ಇರುತ್ತೆ. ಒಂದು ಕಡೆ ಗರ್ಭಕೋಶಕ್ಕೆ ತಗಲಾಕೊಂಡಿರತಕ್ಕಂಥ ಬಿಗು, ಇನ್ನೊಂದು ಕಡೆ ತಾಯಿಯ ಕರುಳಿನ ಬಂಧನ, ಕರುಳು ಕಟ್ಟಾಕೊಂಡಿರತಕ್ಕಂಥದ್ದು, ಇನ್ನೊಂದು ಕಡೆ ಕ್ರಿಮಿಕೀಟಗಳು ಕಚ್ಚಿ 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 ಸಾಯಿಸ್ತಾ ಇರೋದು, ಇನ್ನೊಂದು ಕಡೆ ತಾಯಿ ತಿಂದಿರತಕ್ಕಂಥ ಉಪ್ಪು, ಹುಳಿ, ಖಾರ ವಿಚಿತ್ರಗಳು ಅವೆಲ್ಲ ಬಂದು ಕುಗ್ತಾ ಇರತಕ್ಕಂಥದ್ದು. ಈ ಪಂಜರದ ಮಧ್ಯದಲ್ಲಿ ಇಕ್ಕಟ್ಟಿನ ಬಿಕ್ಕಟ್ಟಿಗೆ ಸಿಕ್ಕಿ ಕೊರಳು ಬೆನ್ನುಗಳನ್ನು ಬಗ್ಗಿಸಿಕೊಂಡು ತಲೆಯನ್ನು ಹೊಟ್ಟೆ ಒಳಗಡೆ ಹುದುಗಿಸ್ಕೊಂಡು, ತಲೆಯನ್ನು ತನ್ನ ಹೊಟ್ಟೆ ಒಳಗಡೆ ಹುದುಗಿಸ್ಕೊಂಡು ಮಾಂಸದ ಮುದ್ದೆ ಥರ ಬಿದ್ದಿರಲೇಬೇಕು. 7ನೇ ತಿಂಗಳಿನಲ್ಲಿ ಈ ಜೀವಿಗೆ ಮೊದಲ ಬಾರಿಗೆ ಸುಖ ಮತ್ತು ದುಃಖಗಳ ಅನುಭವ ಬರುತ್ತೆ. 7ನೇ ತಿಂಗಳಿನಲ್ಲಿ 7ನೇ ತಿಂಗಳು ಪ್ರಾರಂಭ ಆದ ತಕ್ಷಣ ಅದು ಈಚೆಗೆ ಬರೋವರೆಗೂ ಆ 2 ತಿಂಗಳಿನಲ್ಲಿ ಪೂರ್ವಜನ್ಮಗಳ ವಾಸನೆ, ಪೂರ್ವಜನ್ಮಗಳ ಸ್ಮರಣೆ, ಪೂರ್ವಜನ್ಮಗಳ ಸಂಸ್ಕಾರ ಜ್ಞಾಪಕಕ್ಕೆ ಬರುತ್ತೆ. 9 ತಿಂಗಳು ಮುಗಿದ ಮೇಲೆ, ಗರ್ಭವಾಸ ಮುಗಿದ ಮೇಲೆ ಒಳಗಡೆ ಪ್ರಸೂತಿ ವಾಯು ಅನ್ನತಕ್ಕಂಥ ವಾಯುವಿನ ವಿಚಿತ್ರ ಹೊಡೆತದಿಂದ, ಒಳ ಹೊಡೆತದ ರಭಸಕ್ಕೆ ಸಿಕ್ಕಿರತಕ್ಕಂಥ ಜೀವಿ ತಲೆ ಕೆಳಗಾಗಿ ಬಹು ಕಷ್ಟದಿಂದ ತಾಯಿಗೆ ವಿಚಿತ್ರ ಬೇನೆಯನ್ನು, ನೋವನ್ನು, ಯಾತನೆಯನ್ನು ಕೊಟ್ಟು ತಾನೂ ಆ ಬೇನೆಯನ್ನು ಅನುಭವಿಸಿಕೊಂಡು ಅಂತೂ ಇಂತೂ ತಾಯಿಯ ಗರ್ಭದಿಂದ 9ನೇ ತಿಂಗಳಿನಲ್ಲಿ ಈಚೆಗೆ ಬರುತ್ತೆ. ಒಂದು ಸಲ ಈಚೆಗೆ ಬಂದು ಭೂಸ್ಪರ್ಶ ಆದ ಮರುಕ್ಷಣದಲ್ಲಿ ಜನ್ಮಾಂತರದ ನೆನಪು ಸಂಪೂರ್ಣ ಹೊರಟೋಗುತ್ತೆ. ಅಲ್ಲಿಂದ ಮುಂದೆ ಅದು ಶಿಶು ಆಗುತ್ತೆ, ಶೈಶವ ಅಂತಾರೆ. ಅಲ್ಲಿಂದ ಮುಂದೆ ಬಾಲ್ಯ, ಬಾಲಕ, ಬಾಲಕಿ ಅಂತಾರೆ. ಮುಂದೆ ಯೌವನ, ಯುವತಿ, ಯುವಕ ಅಂತಾರೆ. ಮುಂದೆ ಮದುವೆ ಆಗುತ್ತೆ, ಸಂಸಾರಿ, ಗೃಹಸ್ಥ ಅಂತಾರೆ. ಗೃಹಸ್ಥ ಧರ್ಮದ ಗಂಧ ತೈಕೊಂಡು ಸಣ್ಣಗಾಗಿ ಮೆತ್ತಗಾಗಿ ವೃತ್ತಿಪರಾಗಿ, ವೃತ್ತಿಯಾಗಿ, ಪ್ರವೃತ್ತಿಯಾಗಿ, ಕಡೆಗೆ ನಿವೃತ್ತಿಯಾಗಿ
ನಿವೃತ್ತಿ ಆದಮೇಲಿಂದ ಅಯ್ಯಪ್ಪ ಸುಸ್ತು ಅಂದ್ಕೊಂಡು ಆಕಳಿಗೆ ಬಿಕ್ಕಳಿಗೆ ತೂಕಡಿಕೆ ಏದೋಸರು ಮೇಲುಸರು ಕಫ ನನ್ನ ಕೈಯಲ್ಲಿ ಆಗಲ್ಲಪ್ಪ ಅಂದ್ಕೊಂಡು 70 ಆಯಿತು, ವೃದ್ಧಾಪ್ಯ ಆಯಿತು, 75 ಆಯಿತು, ಪೂರ್ತಿ ವೃದ್ಧಾದಿ ಅಂದ್ಕೊಂಡು ಧಾತ್ಯಗಳು ಕುಂದುತ್ತೆ, ಚರ್ಮಗಳು ಸುಕ್ಕಾಗುತ್ತೆ, ಶಕ್ತಿ ಹೊರಟೋಗುತ್ತೆ, ಸ್ಮೃತಿ ಇರೋದಿಲ್ಲ, ಏನೂ ಬೇಕಾಗಲ್ಲ, ನಾಲ್ಗೆಗೆ ರುಚಿ ಇರಲ್ಲ, ಹೆಜ್ಜೆ ಇಡೋಕ್ಕಾಗೋದಿಲ್ಲ, ಕೂತ್ಕೊಂಬಕ್ಕಾಗಲ್ಲ, ನಿಂತ್ಕೊಂಬಕ್ಕಾಗಲ್ಲ, ಕೆಳಗಡೆ ಊಟಕ್ಕೆ ಹಾಕಬೇಡಿ ಅಂತ ಗಲಾಟೆ, ಟೇಬಲ್ ಮೇಲೆ ಕೂತ್ಕೊಳ್ಳಿದ್ರೆ ಅಲ್ಲೂ ಬೇಡ ಅಂತದ್ದು. ವಿಚಿತ್ರ ವಿಚಿತ್ರ ಪರಿಸ್ಥಿತಿಗಳಾಗಿ ಬದುಕು ಸುಕ್ಕುಗಟ್ಕೊಂಡು ಹೋಗುತ್ತೆ. ನಡೆಗೆ ಸ್ಮರಣ ಶಕ್ತಿ ಹೋಗುತ್ತೆ, ಜೀರ್ಣಶಕ್ತಿ ಹೋಗುತ್ತೆ, ಎರಡೂ ಹೋಗುತ್ತೆ. ಜೀರ್ಣಶಕ್ತಿನೂ ಹೋಗುತ್ತೆ, ಸ್ಮರಣ ಶಕ್ತಿನೂ ಹೋಗುತ್ತೆ. 75-80 ಆದರೆ ರೋಗ ಆವರಿಸ್ಕೊಳ್ಳುತ್ತೆ. ಮೈ ತುಂಬ ರೋಗ, ಮನಸ್ಸಿನ ತುಂಬ ರೋಗ. ಮನಸ್ಸು ರಾಗಪೀಡಿತ, ದೇಹ ರೋಗಪೀಡಿತ. ದೇಹವನ್ನು ರೋಗಕ್ಕೆ ಬಾಡಿಗೆ ಕೊಡೋದು, ಮನಸ್ಸನ್ನು ರಾಗಕ್ಕೆ ಬಾಡಿಗೆ ಕೊಡೋದು. ಇಡೀ ಬದುಕು ಹೀಗಾಗಿದೆ ನೋಡ್ರಿ. ಕಡೆಗೆ ಶ್ಲೇಷ್ಮ ಹುಟ್ಟಿ ಗಂಟ್ಲು ಕಟ್ಟಿ ಏದುಸಿರು ಬಿಡ್ತಾ ಈಗಲೋ ಆಗಲೋ ಇನ್ಯಾವಾಗಲೋ ಈ ತನು ಹೋಗೋದಿರದೆ ನಾಗಶಯನ. ಇಷ್ಟು ಮೆರವಣಿಗೆ ಆಯ್ತಲ್ಲ, ಏನು ಸಾಧನ ಮಾಡಿದ್ರಿ, ಏನು ಸಾರ್ಥಕತೆ ಆಯಿತು, ಏನು ಅಚೀವ್ಮೆಂಟ್ ಮಾಡಿದ್ರಿ? ಸುಖವಾಗಿದ್ರ, ನೆಮ್ಮದಿಯಿಂದ ಇದ್ರ, ಪ್ರಶಾಂತವಾಗಿದ್ರ, ಆನಂದವಾಗಿದ್ರ? ಆನಂದ ಬಿಡುವೇನ್ರಿ? ಬದುಕಿರೋದು ಸಾಯಕ, ಬದುಕಿರೋವರೆಗೂ ಸಾಯ್ತಾ ಇರಬೇಕಾ? ಸಾಯೋವರೆಗೂ ಬದುಕಿರಬೇಕಾ? ಬದುಕಿರೋವರೆಗೂ ಸಾಯ್ತಾನೆ ಇರಬೇಕಾ? ಸಾಯೋವರೆಗೂ ಬದುಕಿರಬೇಕಾ? ಪ್ರತಿದಿನ ಸಾಯೋದೇ ಆಗ್ತಾ ಇದೆಯಲ್ರಿ. ಇಷ್ಟು ವಿಚಾರವನ್ನು ಹೇಳ್ತಾನೆ ಅಮ್ಮ. ಬದುಕು ಬಂದಾಗ, ಸ್ವಲ್ಪ ವಿವೇಕ ಬಂದಾಗ, ಜ್ಞಾನ ಬಂದಾಗ, ಈ ಅನುಭವಗಳು ನೋಡಿದಾಗ, ಈ ಕೆಟ್ಟತನ ನೋಡಿದಾಗ ತಕ್ಷಣ ಆ ಕಡೆ ಬೀಗ ಮುಚ್ಚಿಕೊಂಡು ದೇವರ ಕಡೆ, ಪರಮಾತ್ಮನ ಕಡೆ, ನಾಮಸ್ಮರಣೆ ಕಡೆ, ಶಾಂತಿ ಕಡೆ, ಸುಖದ ಕಡೆ ಬಂದುಬಿಟ್ಟು ಇನ್ನಿರೋ ಅಷ್ಟು ದಿನ ಸಾಧನ ಮಾಡಿಕೊಂಡು ನೆಮ್ಮದಿಯಾಗಿರತಕ್ಕಂಥದ್ದು ಅದು ಬದುಕು. ಈಗ ಇನ್ನೊಂದು ವಿಚಾರ ಹೇಳ್ತಾನೆ ಕಪಿಲ ತನ್ನ ತಾಯಿಗೆ. ಅಮ್ಮ ಇದೇನೇ ಅಂತಂದ. ಕೈ ಕಣ ಇದು, ಯಾವುದೋ ಒಂದು ಪಾರ್ಟಿ ಸಿಂಬಲ್ಲು ಅಲ್ಲ, ಪಾರ್ಟಿ ಸಿಂಬಲ್ ಅಲ್ಲ, ಕೈ ಇದು. ಕೈ ಹೇಗಿದೆ? 4 ಬೆರಳು ಹೀಗಿದೆ, ಹೆಬ್ಬೆರಳು ಈ ಕಡೆ ಲೆಫ್ಟ್ ಸೈಡ್ಗೆ ಸ್ಲ್ಯಾಂಟ್ ಆಗಿದೆ. ಇದೇನು ಅಂತ ಕೇಳ್ತಾನೆ. ಅವಳು ಹೇಳ್ತಾಳೆ, ಅದು ಕಿರುಬೆರಳು ಕಣೋ. ಮಗ ಹೇಳ್ತಾನೆ, ಕಿರುಬೆರಳು ಅಂದರೆ ಕಿರಿದು ಅಂದರೆ ಸಣ್ಣದು ಅಂದರೆ ಸಣ್ಣತನ, ಅಲ್ಪತನ, ಸಣ್ಣತನ, ಅಲ್ಪತನ, ಪೆಟಿನೆಸ್, ಮೀನ್ನೆಸ್, ಚೀಪ್ನೆಸ್, ನ್ಯಾರೋನೆಸ್, ಶಾಲೋನೆಸ್, ಇಗ್ನೊರೆನ್ಸ್, ಅಜ್ಞಾನ, ಅವಿದ್ಯೆ, ಮೋಹ, ದಾಹ, ಭ್ರಮೆ, ಭ್ರಾಂತಿ ಎಲ್ಲ ಸಣ್ಣತನಗಳು ಸೇರಿ ಸಣ್ಣ ಬೆರಳಾಗಿರತಕ್ಕಂಥದ್ದು ಮನುಷ್ಯನ ಸಣ್ಣತನ. ಇದು ಅಜ್ಞಾನ ಅವಿದ್ಯೆಯ ಪ್ರತೀಕ. ಸ್ಮಾಲ್ ಫಿಂಗರ್, ಸ್ಮಾಲ್ನೆಸ್, ಮೀನ್ನೆಸ್, ಪೆಟಿನೆಸ್, ಚೀಪ್ನೆಸ್, ನ್ಯಾರೋನೆಸ್, ಶಾಲೋನೆಸ್, ಹ್ಯಾಲೋನೆಸ್. ಇದೇನೇ ಇದು ಅಂತಂದು. ಆ ಪಕ್ಕದ್ದಿದೆಯಲ್ಲ ಅಜ್ಞಾನ, ಅವಿದ್ಯೆ, ಇಗ್ನೊರೆನ್ಸು, ಆಸ್ಪಿರೇಷನ್ನು, ಆಂಬಿಷನ್ನು, ಈ ಸಣ್ಣತನದಿಂದ ಬರತಕ್ಕಂಥ ಕಾಮನೆಗಳು, ಬಯಕೆಗಳು, ಆ ದಾಹ, ಮೋಹ, ಅದು ಬೇಕು ಇದು ಬೇಕು, ಅದು ಬೇಕು ಇದು ಬೇಕು, ಅದು ಬೇಕು ಇದು ಬೇಕು, ಯಾವಾಗಲೂ ಬೇಕು 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 ಬೇಕು. ಮಕ್ಕಳು ಕೇಳುತ್ತಲ್ಲ, ಐಸ್ ಕ್ರೀಮ್ ಬೇಕು, ಚಾಕ್ಲೇಟ್ ಬೇಕು, ಐಸ್ ಕ್ರೀಮ್ ಬೇಕು, ಚಾಕ್ಲೇಟ್ ಬೇಕು, ಬೇಕು ಬೇಕು. ವಾಂಟ್ಸ್ ಡಿಸೈರ್ಸ್, ವಾಂಟ್ಸ್ ಡಿಸೈರ್ಸ್, ವಾಂಟ್ಸ್ ಡಿಸೈರ್ಸ್. ಇದು ಯಾವಾಗ ಬರುತ್ತೆ? ಅಜ್ಞಾನದಿಂದ ಬರತಕ್ಕಂತಹ ಅದು ಬೇಕು ಇದು ಬೇಕು ಅನ್ನತಕ್ಕಂಥ ಬಯಕೆಗಳ 2ನೇ ಬೆಟ್ಟು. 3ನೇ ಬೆಟ್ಟು ತೋರಿಸ್ತಾನೆ. ಇದು ಏನೇ ಅಂತಂದ್ಬಿಟ್ಟು ಈ 2 ಕೇಳ್ಕೊಳ್ಳುತ್ತಲ್ಲ ಮುದ್ದಾಗಿ, ನನಗೆ ಅದು ಬೇಕು, ನಂಗೆ ಇದು ಬೇಕು, ನಂಗೆ ಅದು ಬೇಕು, ನಂಗೆ ಇದು ಬೇಕು ಅಂತ ಅಜ್ಞಾನದಿಂದ, ಇಗ್ನೋರೆನ್ಸಿಂದ, ಅವಿದ್ಯೆಯಿಂದ, ಭ್ರಾಂತಿಯಿಂದ, ಮೋಹದಿಂದ ಬೇಕು ಬೇಕು ಅಂತ ಹೊಡ್ಕೊಳ್ತಾ ಇರುತ್ತವಲ್ಲ, ಅದನ್ನು ತಂದು ಕೊಡಬೇಕಲ್ಲ. ಮುದ್ದು ಮಕ್ಕಳು ಚಾಕ್ಲೇಟ್ ಕೇಳಿದಾಗ, ಮುದ್ದು ಮಕ್ಕಳು ಐಸ್ ಕ್ರೀಮ್ ಕೇಳಿದಾಗ, ಮುದ್ದು ಮಕ್ಕಳು ಕ್ಯಾಂಡಿ ಕೇಳಿದಾಗ ತಂದುಕೊಡೋದಕ್ಕೆ ಕಷ್ಟಪಡಬೇಡವಾ? ಹಾಗೆ
ಈ ಎರಡು ಬೆರಳುಗಳ ವಿಧ ವಿಧ ಬಯಕೆಗಳನ್ನು ಈಡೇರಿಸೋದಕ್ಕಾಗಿ ಈ ಮೂರನೇ ಬೆರಳು ಪ್ರತಿನಿತ್ಯ ಹಗಲು ರಾತ್ರಿ ಮಾಡ್ತಿರತಕ್ಕಂಥ ಕೆಲಸಗಳು, ಕರ್ಮಗಳು, ಡ್ಯೂಟಿಗಳು, ಓವರ್ ಟೈಮ್ಗಳು, ಎಕ್ಸ್ಟ್ರಾ ಟೈಮು, ಎಕ್ಸ್ಟ್ರಾ ವರ್ಕು, ಎಲ್ಲ ಹಾಳು ಮುಳು ಕೆಲಸಗಳು, ಕರ್ಮ, ವಿಧ ವಿಧ ಬಯಕೆಗಳನ್ನು ಈಡೇರಿಸುವುದಕ್ಕಾಗಿ ಮಾಡ್ತಾ ಇರತಕ್ಕಂಥ ಕರ್ಮಗಳು. ಇದೇನೇ ನಾಲ್ಕನೇ ಬೆರಳು, ಇದೇನು ಅಂತ ಕೇಳ್ತಾನೆ. ಅಂದರೆ ಈ ಅಜ್ಞಾನ, ಈ ಕಾಮನೆ, ಈ ಕರ್ಮ, ಈ ಮೂರನ್ನು ಮಾಡ್ತಾ ಇರತಕ್ಕಂಥದ್ದು ಯಾವುದು? ಆ ಜೀವ. ಈ ನಾಲ್ಕನೇದು ಜೀವ. ಜೀವ ಈ ಬೆರಳು. ಜೀವ ಈ ಅಜ್ಞಾನದಿಂದ ಬಂದಿರತಕ್ಕಂಥ ಬಯಕೆಗಳನ್ನು ಈಡೇರಿಸೋದಕ್ಕಾಗಿ ಮಾಡ್ತಿರತಕ್ಕಂಥ ಕರ್ಮಗಳನ್ನು ಮಾಡ್ತಿರತಕ್ಕಂಥ ಜೀವ ಈ ನಾಲ್ಕನೇದು. ಅಂದರೆ ಜೀವ 24 ಗಂಟೆ, ಜೀವ 24 ಗಂಟೆ ಐಸ್ ಕ್ರೀಮು, ಚಾಕ್ಲೇಟು, ಸೈಟು, ಬಂಗಲೆ, ಪಿಕ್ನಿಕ್ಕು, ಹನಿಮೂನು, ಔಟಿಂಗು, ಮಾಲು, ಪೇಪರು, ಟಿ ವಿ, ವಾಟ್ಸಪ್ಪು, ಫೇಸ್ಬುಕ್ಕು, ಇದರಲ್ಲೇ ಮುಳುಗೋಗಿರೋ ಈ ನಾಲ್ಕನ್ನು ಕಂಡು, ಜೀವ ಅದರಲ್ಲೇ ಮುಳುಗೋಗಿರೋದನ್ನು ಕಂಡು ಹೆಬ್ಬೆರಳು ದೇವರು, ದೈವ, ದೈವ ದೂರನೇ ಉಳ್ಕೊಳ್ಳುತ್ತೆ ಜನ್ಮದಲ್ಲಿ. ಹೆಬ್ಬೆರಳು ಅಂತಂದರೆ ದ ಬಿಗ್ಗೆಸ್ಟ್, ದ ಗ್ರೇಟ್, ದ ಗ್ರ್ಯಾಂಡ್, ದ ಸ್ಪೆಕ್ಟ್ಯಾಕ್ಯುಲರ್, ದ ಮ್ಯಾಗ್ನಿಫಿಷೆಂಟ್, ಇನ್ವಿಸಿಬಲ್, ಎಕ್ಸ್ಟ್ರಾರ್ಡಿನರಿ, ಅದು ಅದಕ್ಕೆ ಹೆಬ್ಬೆರಳು ಹೈಯೆಸ್ಟ್. ಅದು ದೈವ, ದೈವ ದೂರನೇ ಇರುತ್ತೆ. ಫಾರ್ ಮೋಸ್ಟ್ ಆಫ್ ದಿ ಪೀಪಲ್ ಗಾಡ್ ವಿಲ್ ಬಿ ಅವೇ ಫ್ರಮ್ ದೆಮ್. ದೈವ ದೂರನೇ ಇರುತ್ತೆ. ಯಾವಾಗಲೂ ಒಂದು ಸರ್ತಿ ಏಟು ಬೀಳಿರುತ್ತೆ ರೀ ಎಲ್ಲರಿಗೂ ಅಷ್ಟೇ. ಎಷ್ಟೇ ಹಿಗ್ಗುತ್ತಾ ಇರು, ಎಷ್ಟೇ ಆಟ ಆಡ್ತಾ ಇರು, ಎಷ್ಟೇ ಕೊಚ್ಕೊಳ್ತಾ ಇರು, ಎಷ್ಟೇ ಆಟಾಟೋಪ ಮಾಡ್ತಾಯಿದ್ರು ಕೂಡ ಎಂಥವ್ರಿಗೂ ಕೂಡ ಒಂದಲ್ಲ ಒಂದು ಟೈಮ್ನಲ್ಲಿ ಏಟು ಬೀಳುತ್ತೆ. ಬಗ್ಗಬೇಕಾಗುತ್ತೆ, ತಗ್ಗಬೇಕಾಗುತ್ತೆ, ಜಗ್ಗಬೇಕಾಗುತ್ತೆ, ಬಗ್ಗಬೇಕು, ತಗ್ಗಬೇಕು. ಹಾಗೆ ಜೀವಕ್ಕೆ ಒಂದು ಹೊಡೆತಗಳ ಮೇಲೆ ಹೊಡೆತ, ಹೊಡೆತ ಮೇಲೆ ಹೊಡೆತ, ಪೆಟ್ಟು ಮೇಲೆ ಪೆಟ್ಟು ಬಿದ್ದು ಬಿದ್ದು ಈ ಅಗರ್ ನಿಂತಿದ್ದು ಬಗ್ಗಿ ಬಗ್ಗಿ ತಗ್ಗಿ ತಗ್ಗಿ ಕಡೆಗೆ ನಿಧಾನವಾಗಿ ಬಗ್ಗಿ 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 ಅಪ್ಪ ನನ್ನ ಕೈಯಲ್ಲಿ ಆಗಲ್ಲ ಕಣೋ, ನಾನು ನಿನಗೆ ಶರಣಾಗತಿ ಆಗ್ತಿದ್ದೀನಿ ಅಂತ ದೇವರ ಪಾದಕ್ಕೆ ಯಾವಾಗ ಬಂದು ಬೀಳುತ್ತೋ ಜೀವ, ಆಗ ಜ್ಞಾನ ಬರುತ್ತೆ. ಇದನ್ನು ಜ್ಞಾನ ಮುದ್ರೆ ಅಂತ ಕರೀತಾರೆ. ಇದನ್ನು ಜ್ಞಾನ ಮುದ್ರೆ ಅಂತ ಕರೀತಾರೆ ಇದನ್ನು.